ರಣಭೀಕರ ಕ್ಷಿಪಣಿ ದಾಳಿಗೆ 7 ಜನ ಬಲಿಯಾಗಿದ್ದಾರೆ. ಇಸ್ರೇಲ್ ವಿರುದ್ಧ ಇರಾನ್ ಪ್ರತೀಕಾರದ ದಾಳಿ ಮಾಡಿದೆ. ಇಸ್ರೇಲ್ ಹೈಫಾ, ಟೆಲ್ ಅವೀವ್ ಗುರಿಯಾಗಿಸಿ ದಾಳಿ ಮಾಡಿರೋದು. ಇರಾನ್ ಮೇಲೆ ದಾಳಿ ಮಾಡಿದಂತ ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ತಾ ಇದೆ. ಇರಾನ್ ರಾಷ್ಟ್ರ ಏನಿದೆ, ಅಣ್ವಸ್ತ್ರಗಳನ್ನ ತಯಾರಿಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಯುರೇನಿಯಂ ಸಂಗ್ರಹ ಮಾಡ್ತಾ ಇತ್ತು ಅನ್ನುವಂಥ ಒಂದು ಗುಪ್ತಚರ ವರದಿ ಬೆಳಕಿಗೆ ಬಂದಿತ್ತು. ಹೀಗಾಗಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿತ್ತು. ತದನಂತರ ಇಸ್ರೇಲ್ ಮೇಲೆ ಮತ್ತೆ ಇರಾನ್ ಕೂಡ ದಾಳಿಯನ್ನ ನಡೆಸಿತ್ತು. ಈಗ ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಅಂತ ಮತ್ತೆ ಇರಾನ್ ಇಸ್ರೇಲ್ನ ಹೈಫಾ, ಟೆಲ್ ಅವೀವ್ ಪ್ರದೇಶಗಳನ್ನ ಗುರಿಯಾಗಿಸಿದೆ. ಪದೇ ಪದೇ ಈ ದಾಳಿಗಳು ನಡೀತಾನೆ ಇರುತ್ತೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ, ಇವರ ದಾಳಿ ಪ್ರತಿದಾಳಿಗಳಿಂದಾಗಿ ಸಾರ್ವಜನಿಕರು ಸಾವನ್ನಪ್ಪುವಂತಾಗ್ತಾ ಇದೆ. ಹಮಾಸ್ ಬಂಡುಕೋರರು ಹಾಗೂ ಪ್ಯಾಲೆಸ್ತೇನಿಯನ್ನರ ನಡುವೆ ನಡೀತಾ ಇದ್ದಂಥ ದಾಳಿ ಹೇಗಿತ್ತೋ ಅಷ್ಟೇ ಭೀಕರ ದಾಳಿಗಳು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇವೆ.